ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ರಾಜಕೀಯ 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 ಆಂಧ್ರ ಪ್ರದೇಶದಲ್ಲಿ ಸದ್ಯ ಎಲ್ಲದರಲ್ಲೂ ಕೂಡ ಈಗ ರಾಜಕೀಯ ಆವರಿಸಿಕೊಂಡಿದೆ. ಎದ್ರು ರಾಜಕೀಯ, ಬಿದ್ರು ರಾಜಕೀಯ, ಕುಂತ್ರು ರಾಜಕೀಯ, ನಿಂತ್ರು ರಾಜಕೀಯ. ಸದ್ಯ ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ಪತ್ನಿ ತಿಮ್ಮಪ್ಪನಿಗೆ ಮುಡಿ ಕೊಟ್ಟಿರುವುದು ಕೂಡ ಇದೀಗ ರಾಜಕೀಯ ತಿರುವನ್ನ ತೆಗೆದುಕೊಂಡಿದೆ. ಹೇಗೆ ಅಂತೀರಾ? ಇದೇ ಹೊತ್ತಿನ ವಿಶೇಷ. ಅಯ್ಯೋ ವೆಂಕಟೇಶ, ಮುಡಿಯಲ್ಲೂ ಪಾಲಿಟಿಕ್ಸ್. ನಾನು ವೀರೇಶ್ ಶಿವಾನಂದ್ ಅಂಬಿ. ಪವನ್ ಕಲ್ಯಾಣ್ ಪತ್ನಿ ಅನ್ನಾ ಲೆಜ್ನೋವಾ ಇತ್ತೀಚೆಗೆ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸಿದ್ದಾರೆ. ವಿದೇಶದ ಸಿಂಗಾಪುರದ ಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿ ಪುತ್ರ ಮಾರ್ಕ್ ಶಂಕರ್ ಗಾಯಗೊಂಡಿದ್ದ. ಹೀಗಾಗಿ ಆತ ಬಹುಬೇಗ ಚೇತರಿಸಿಕೊಳ್ಳಲಿ ಅಂತ ಹರಕೆಯನ್ನು ಕಟ್ಟಿಕೊಂಡಿದ್ದರು. ಬೆಂಕಿ ಅವಘಡದಲ್ಲಿ ಗಾಯಗೊಂಡಿದ್ದಂತಹ ಮಗನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಿ ಪವನ್ ಕಲ್ಯಾಣ್ ಭಾರತಕ್ಕೆ ಕರೆದುಕೊಂಡು ಬಂದಿದ್ದು, ಅದರ ಬೆನ್ನಲ್ಲೇ ಇದೀಗ ಪವನ್ ಕಲ್ಯಾಣ್ ಪತ್ನಿ ಅನ್ನಾ ತಿರುಪತಿಗೆ ಭೇಟಿ ನೀಡಿ ತಿಮ್ಮಪ್ಪನಿಗೆ ಮುಡಿಯನ್ನು ಅರ್ಪಿಸಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಲ್ಲದೆ ತಿಮ್ಮಪ್ಪನ ದಾಸೋಹಕ್ಕಾಗಿ ಅಂತ ಒಂದಲ್ಲ ಎರಡಲ್ಲ 17 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿ ಭಕ್ತರಿಗೆ ಊಟವನ್ನು ಬಡಿಸಿ ತಾವು ಕೂಡ ಭಕ್ತರ ಸಾಲಿನಲ್ಲಿ ಕುಳಿತುಕೊಂಡು ತಿಮ್ಮಪ್ಪನ ಪ್ರಸಾದವನ್ನು ಸೇವಿಸಿದ್ದಾರೆ. ಇಲ್ಲಿಯವರೆಗೆ ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಇದೆಲ್ಲವನ್ನು ಕೂಡ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿರುವುದು ಸಮಸ್ಯೆಗೆ ಕಾರಣವಾಗ್ತಾ ಇದೆ ಅಂತ ಆಂಧ್ರ ಪ್ರದೇಶದ ರಾಜ್ಯ ರಾಜಕೀಯದಲ್ಲಿ ಬಹು ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಾ ಇವೆ. ಪವನ್ ಕಲ್ಯಾಣ್ ಪತ್ನಿ ರಷ್ಯಾ ಮೂಲದ ಕ್ರಿಶ್ಚಿಯನ್ ಆದರೂ ಕೂಡ ಹಿಂದೂ ದೇವಸ್ಥಾನಕ್ಕೆ ಬಂದು ಮುಡಿಯನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಿ ಪ್ರಸಾದವನ್ನು ಸ್ವೀಕರಿಸಿದ್ದು ಆಂಧ್ರದಲ್ಲಿ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿದೆ. ಆಂಧ್ರದ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ಕ್ರಿಶ್ಚಿಯನ್ ಧರ್ಮದವರು, ಅದು ನಿಮಗೂ ಕೂಡ ಗೊತ್ತಿರತಕ್ಕಂತಹ ಮಾಹಿತಿ. ಈ ಹಿಂದೆ ತಿರುಪತಿ ಲಡ್ಡು ವಿವಾದ ಭಾರೀ ಆಕ್ರೋಶಕ್ಕೆ ಕಾರಣವಾಗಿತ್ತು. ಪವನ್ ಕಲ್ಯಾಣ್ ಈ ಬಗ್ಗೆ ಹಿಂದಿನ ಜಗನ್ಮೋಹನ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಸನಾತನ ಧರ್ಮದ ಬಗ್ಗೆ ಪಾಠವನ್ನು ಮಾಡಿದರು. ಇದೆಲ್ಲದರ ಬೆನ್ನಲ್ಲೇ ಮಾಜಿ ಸಿಎಂ ಜಗನ್ಮೋಹನ್ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ನೀಡಲು ಕೂಡ ಮುಂದಾಗಿದ್ದರು. ಇನ್ನು ಆ ಸಂದರ್ಭದಲ್ಲಿ ತಿರುಪತಿಯ ಡಿಕ್ಲರೇಷನ್ ವಿಚಾರಕ್ಕೆ ಮುನ್ನೆಲೆಗೆ ಬರುತ್ತೆ. ನಾನು ಯಾಕೆ ಡಿಕ್ಲರೇಷನ್ ಪತ್ರಕ್ಕೆ ಸಹಿಯನ್ನು ಹಾಕಬೇಕು ಅಂತಕ್ಕಂತಹ ಒಂದು ಕಾರಣವನ್ನು ಇಟ್ಟುಕೊಂಡು ಜಗನ್ಮೋಹನ್ ಅವರು ತಿರುಪತಿ ಭೇಟಿಯನ್ನು ರದ್ದುಪಡಿಸಿದರು ಎಂಬ ಒಂದು ಊಹಾಪೋಹ ಕೂಡ ಆಂಧ್ರ ಪ್ರದೇಶದ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯಾಗುತ್ತೆ. ಇನ್ನು ಪವನ್ ಕಲ್ಯಾಣ್ ತಮ್ಮ ಇಬ್ಬರು ಹೆಣ್ಣು ಮಕ್ಕಳ ಜೊತೆಗೆ ಕಳೆದ ವರ್ಷ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಆ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಎರಡನೇ ಪತ್ನಿ ಅನ್ನಾ ಮಗಳು ಅಂದರೆ ಪೊಲೆನಾ, ಇವಳು ಸಿಂಗಾಪುರದಲ್ಲಿ ಓದ್ತಾ ಇರ್ತಾಳೆ. ಪೊಲೆನಾ ಕೂಡ ವಿದೇಶದಲ್ಲಿ ಹುಟ್ಟಿ ಬೆಳೆದಿದ್ದು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಣೆ ಮಾಡ್ತಿದ್ದಾಳೆ. ಕಳೆದ ವರ್ಷ ಪೊಲೆನಾ ತಿರುಪತಿಗೆ ಭೇಟಿ ನೀಡಿದಾಗ ತಂದೆ ಪವನ್ ಕಲ್ಯಾಣ್ ಅವರು ಇಲ್ಲಿ ಮಗಳ ಪರವಾಗಿ ಡಿಕ್ಲರೇಷನ್ ಪತ್ರಕ್ಕೆ ಸಹಿಯನ್ನು ಹಾಕ್ತಾರೆ. ಕಾರಣ ಮಗಳು ಅಪ್ರಾಪ್ತಳು ಆಗಿದ್ದರಿಂದ ಆ ಮೂಲಕ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರವನ್ನು ಕೊಟ್ಟಿದ್ರು ಪವನ್ ಕಲ್ಯಾಣ್. ಹಾಗಾದರೆ ವೀಕ್ಷಕರೇ, ಈ ಡಿಕ್ಲರೇಷನ್ ಪತ್ರ ಅಂದರೆ ಏನು ಅಂತ ನೋಡಿದಾಗ ನಿಮಗೆ ಕೆಲವೊಂದಿಷ್ಟು ಸಮಸ್ಯೆ ಬರುತ್ತೆ. ಆ ಸಮಸ್ಯೆಯನ್ನು ನಾವು ಈಗ ಕ್ಲಿಯರ್ ಮಾಡ್ತೀವಿ. ಡಿಕ್ಲರೇಷನ್ ಪತ್ರ ಅಂದರೆ ದೇಶದ ಅಥವಾ ವಿದೇಶದ ಅನ್ಯ ಧರ್ಮದ ಯಾವುದೇ ಒಬ್ಬ ವ್ಯಕ್ತಿ ತಿರುಪತಿಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬೇಕಂತಂದರೆ ಡಿಕ್ಲರೇಷನ್ ಪತ್ರಕ್ಕೆ ಸಹಿಯನ್ನು ಹಾಕಬೇಕಾಗತ್ತೆ. ಇನ್ನು ಈ ಡಿಕ್ಲರೇಷನ್ ಪತ್ರದಲ್ಲಿ ಏನಿರುತ್ತೆ ಅಂದರೆ, ತಿರುಮಲ ತಿರುಪತಿ ದೇವಸ್ಥಾನಗಳು ಹಿಂದೂ ಧರ್ಮವನ್ನು ಹೊರತುಪಡಿಸಿ ವಿವಿಧ ಧರ್ಮಗಳಿಗೆ ಸೇರಿದವರು ಅಂದರೆ ಬೆಟ್ಟದ ದೇವಾಲಯವನ್ನು ಪ್ರವೇಶಿಸುವ ಮೊದಲು ಪ್ರಧಾನ ದೇವತೆ ವೆಂಕಟೇಶ್ವರ ಸ್ವಾಮಿಯಲ್ಲಿ ನಂಬಿಕೆಯನ್ನು ಇಡುವುದು ಅಂತ ಹೇಳುವ ಘೋಷಣೆ ಪತ್ರಕ್ಕೆ ನೀವು ಕಡ್ಡಾಯವಾಗಿ ಸಹಿಯನ್ನು ಹಾಕಬೇಕಂತ ಕಡ್ಡಾಯಗೊಳಿಸುತ್ತೆ. ಇನ್ನು ತಿರುಮಲದಲ್ಲಿ ವೆಂಕಟೇಶ್ವರನ ದರ್ಶನವನ್ನು ಪಡೆಯಲು ಬಯಸ್ತಕ್ಕಂತಹ ಹಿಂದೂಯೇತರರ ಭಕ್ತರು ದೇವರ ಮೇಲಿನ ಅಪಾರವಾದಂತಹ ನಂಬಿಕೆ, ಗೌರವ ಮತ್ತು ಭಕ್ತಿಯನ್ನು ದೃಢೀಕರಿಸುವಂತಹ ಒಂದು ಆಜ್ಞೆಗೆ ಸಹಿ ಮಾಡಿದ ಒಂದು ಅಫಿಡವಿಟ್ ಆ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಅಂತ ಘೋಷಣೆಯಾಗುತ್ತೆ. ಈ ವ್ಯವಸ್ಥೆಯು ಕಡ್ಡಾಯಗೊಳಿಸಲಾಗುತ್ತೆ. ಇನ್ನು ದೇವಾಲಯದ ನಿಯಮಗಳು ಮತ್ತು ಆಚರಣೆಗಳನ್ನು ಪಾಲಿಸುವುದಾಗಿಯೂ ಕೂಡ ಘೋಷಣೆಯು ಭರವಸೆಯನ್ನು ನೀಡುತ್ತೆ. ಇದು ದೇವಾಲಯದ ಆವರಣಕ್ಕೆ ಪ್ರವೇಶ ಬಯಸುವಂತಹ ಇತರ ಧರ್ಮಗಳ ಭಕ್ತರಿಗೆ ನಿರ್ಣಾಯಕವಾದಂತಹ ಪ್ರಕ್ರಿಯೆಯಾಗಿದೆ. 1990ರ ದಶಕದಲ್ಲಿ ಧಾರ್ಮಿಕ ದತ್ತಿ ಕಾಯ್ದೆ 30/1987 ಅಡಿಯಲ್ಲಿ ಅಧಿಕೃತವಾಗಿ ಪರಿಚಯಿಸಲಾದಂತಹ ಈ ನಿಯಮವನ್ನು ತಿರುಮಲ ತಿರುಪತಿ ದೇವಸ್ಥಾನಗಳ ನಿಯಮಗಳಲ್ಲಿ 136ನೇ ಕಾಯ್ದೆಯಾಗಿ ಸೇರಿಸಲಾಗಿದೆ.
ಇನ್ನು ಈ ಪ್ರಕ್ರಿಯೆ ಪ್ರಕಾರ ಹಿಂದೂಯೇತರರ ಭಕ್ತರು ದರ್ಶನಕ್ಕೆ ತೆರಳುವ ಮೊದಲು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಘೋಷಣೆಗೆ ನಮೂನೆಯನ್ನು ಸಲ್ಲಿಸಬೇಕಾಗತ್ತೆ. ಇನ್ನು ಈ ಹಿಂದೆ ತಿರುಪತಿಗೆ ಭೇಟಿ ನೀಡಿದವರಲ್ಲಿ ಹಲವಾರು ಪ್ರಮುಖ ವ್ಯಕ್ತಿಗಳು ಡಿಕ್ಲರೇಷನ್ ಪತ್ರಕ್ಕೆ ಸಹಿಯನ್ನು ಹಾಕಿದ್ದಾರೆ. ಇನ್ನು ಆ ಸಾಲಿನಲ್ಲಿ ಅಂತ ನೋಡಿದಾಗ ದಿವಂಗತ ಭಾರತದ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಅವರು ಕೂಡ ಸಹಿಯನ್ನು ಹಾಕಿದ್ದಾರೆ. ಆದರೆ 2006ರಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಇಲ್ಲಿ ಭೇಟಿ ನೀಡಿದಾಗ ಡಿಕ್ಲರೇಷನ್ ಪತ್ರಕ್ಕೆ ಸಹಿಯನ್ನು ಹಾಕಿರಲಿಲ್ಲ. ಇದು ಕೂಡ ದೇಶದಲ್ಲಿ ಸಾಕಷ್ಟು ವ್ಯಾಪಕವಾಗಿ ಚರ್ಚೆಗೆ ಗ್ರಾಸವಾಗುತ್ತೆ. ಇನ್ನು ವೀಕ್ಷಕರೇ, ಅದೇ ರೀತಿಯಾಗಿ ಆಂಧ್ರ ಪ್ರದೇಶದ ಮಾಜಿ CM ಜಗನ್ಮೋಹನ್ ರೆಡ್ಡಿ ಇವರು ಕೂಡ ಸಹಿಯನ್ನು ಮಾಡದೇ ಇರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಇದರ ನಡುವೆ ಸದ್ಯ ಇದೀಗ ಪವನ್ ಕಲ್ಯಾಣ್ ಪತ್ನಿ ಅನ್ನಾ ಅವರ ಜೊತೆಗೆ ತಿರುಪತಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಡಿಕ್ಲರೇಷನ್ ಪತ್ರಕ್ಕೆ ಸಹಿಯನ್ನು ಮಾಡಿದ್ದು ಹಿಂದೂ ಧಾರ್ಮಿಕತೆಯನ್ನು ಎತ್ತಿ ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಮತ್ತೊಂದು ಕಡೆಗೆ YCP ಬೆಂಬಲಿಗರು ಆಂಧ್ರ ಪ್ರದೇಶದ DCM ಪವನ್ ಕಲ್ಯಾಣ್ ಹಾಗೂ ಪತ್ನಿ ಅನ್ನಾ ಲೆಜ್ನೋವಾ ಇವರನ್ನು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಂಗ್ಯ ಮಾಡಲು ಪ್ರಾರಂಭಿಸಿದ್ದಾರೆ. ರಾಜಕೀಯ ಏನೇ ಇರಲಿ, ವಿದೇಶದ ಮಹಿಳೆಯೊಬ್ಬರು ಇಷ್ಟರ ಮಟ್ಟಿಗೆ ಒಂದು ಹಿಂದೂ ಸಂಪ್ರದಾಯವನ್ನು, ಹಿಂದೂ ಧರ್ಮವನ್ನು ಪಾಲಿಸುವುದು, ತಿಮ್ಮಪ್ಪನಿಗೆ ಮುಡಿ ಸಮರ್ಪಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿರುವುದು ದಿ ಗ್ರೇಟ್ ಅಂತ ಹೇಳ್ತಿದ್ರೆ, ಇತ್ತ YCPಯನ್ನು ಬೆಂಬಲಿಸುವಂತಹ ಕೆಲವೊಂದಿಷ್ಟು ವ್ಯಕ್ತಿಗಳು ಸಂಪೂರ್ಣ ಮುಡಿಯನ್ನು ದೇವರಿಗೆ ಕೊಡಬಾರ್ದು, ಈ ಬಗ್ಗೆ ಶಾಸ್ತ್ರಗಳು ಹೇಳುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಿದ್ದಾರೆ. ರಾಜಕೀಯ ಇಲ್ಲದೆ ಇದ್ದರೆ ಪವನ್ ಕಲ್ಯಾಣ್ ಪತ್ನಿ ದೇವಸ್ಥಾನದಲ್ಲಿ ಪೂಜೆ ಮಾಡುವುದನ್ನು HD ಕ್ಯಾಮೆರಾಗಳಲ್ಲಿ ಚಿತ್ರೀಕರಿಸಿ ಪೋಸ್ಟ್ ಮಾಡೋ ಅನಿವಾರ್ಯ ಏನಿತ್ತು? ಭಕ್ತಿ ಎನ್ನುವುದು ತೋರ್ಪಡಿಕೆ ಆಗಬಾರದು. ಇದರ ಹಿಂದೆ ರಾಜಕೀಯ ಉದ್ದೇಶ ಅಲ್ಲದೆ ಬೇರೇನೂ ಇಲ್ಲ. ಮೈತ್ರಿ ಸರ್ಕಾರ ಆಂಧ್ರದ ಅಭಿವೃದ್ಧಿಯನ್ನು ಬಿಟ್ಟು ಜನರನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂತಹ ಪ್ರಯತ್ನ ಮಾಡ್ತಿದೆಯಂತ ಕೆಲವೊಂದಿಷ್ಟು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಮಾಡ್ತಾ ಇದ್ರೆ, ಅತ್ತ ಮತ್ತೊಂದು ಕಡೆಗೆ ಪವನ್ ಕಲ್ಯಾಣ್ ಬೆಂಬಲಿಗರು ಇದನ್ನು ವಿರೋಧಿಸಿ ಪವನ್ ಕಲ್ಯಾಣ್ ಬೆನ್ನಿಗೆ ನಿಂತಿದ್ದು ನೋಡಿ. ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂತಹ ಪ್ರಯತ್ನ ಕೆಲವರು ಮಾಡ್ತಾನೆ ಇರ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸೋಕ್ಕಾಗಲ್ಲ, ಅದಕ್ಕೆಲ್ಲ ತಲೆ ಕೆಡಿಸೋಕೆ ಹೋಗಬಾರ್ದು ಹೀಗಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಪವನ್ ಕಲ್ಯಾಣ್ ಈ ಬೆಳವಣಿಗೆಗಳ ನಡುವೆ ಮುಂದಿನ ದಿನಗಳಲ್ಲಿ ವಿಪಕ್ಷಗಳಿಗೆ ಅದು ಹೇಗೆ ಉತ್ತರವನ್ನು ನೀಡ್ತಾರೆ ಅಂತ ಕಾದಷ್ಟೇ ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.